ಕರ್ನಾಟಕ ಆರತಿ ಅಂತಲೇ ಪ್ರಸಿದ್ಧವಾಗಿದ್ದ ಶಿಷ್ಟಾಚಾರದ ಆರತಿಯನ್ನ ಮುಂದುವರಿಸಿಕೊಂಡು ಹೋಗೋಕೆ ಮುಂದಾಗ್ತಾ ಇದ್ದಾರೆ. ಮೊದಲ ಆರತಿಯನ್ನ ಜನಪ್ರತಿನಿಧಿಗಳು ಮತ್ತು ಉಳಿದಂತಹ ಗಣ್ಯರಿಗೆ ಕೊಡೋಕೆ ಶೀಘ್ರ ಆದೇಶ. ಯಾರ್ಯಾರು ಗಣ್ಯರು? ರಾಜಕಾರಣಿಗಳು, ಸಚಿವರು, ಶಾಸಕರು ಮತ್ತು ಅಧಿಕಾರಿಗಳಿಗೆ ದೇವರ ಮುಂದೆ ನಿಂತು ಆರತಿ ಪಡೆಯುವಂತಹ ಭಾಗ್ಯ ಇನ್ನು ಮುಂದೆ ಕಲ್ಪಿಸಲಾಗುತ್ತೆ. ಡಿ.ಕೆ. ಶಿವಕುಮಾರ್ ಅವರು ಅದನ್ನ ಪ್ರಸ್ತಾಪ ಮಾಡಿದ್ರು. ಅಂದ್ರೆ ತಿರುಪತಿ ತಿಮ್ಮಪ್ಪನಿಗೆ ನಿಮಗೆ ಗೊತ್ತು, ಅಲ್ಲಿ ಹೋಗಿ ಬರೋದು ಒಂದ್ ರೀತಿ ಹರಸಾಹಸ. ಹೋಗಿ ಹತ್ತಿರದಿಂದ ಅಚ್ಚುಕಟ್ಟಾಗಿ ಕೈ ಮುಗಿದು ಬರೋದು ನಿಜಕ್ಕೂ ಹರಸಾಹಸವೇ. ಸೊ ಇನ್ನು ಮುಂದೆ ನಮ್ಮ ರಾಜ್ಯದ ರಾಜಕಾರಣಿಗಳಿಗೆ, ಆಫೀಸರ್ಸ್ಗಳಿಗೆ ಬಹಳ ಸುಲಭವಾಗಿ ಸಿಗೋಕೆ ಒಂದು ತಯಾರಿಯನ್ನ ಮಾಡ್ತಾ ಇದ್ದಾರೆ. ಸೊ ಏನಿದು ಕರ್ನಾಟಕ ಆರತಿ ಅಂತ ನೋಡೋದಾದ್ರೆ, ಕರ್ನಾಟಕದ ಹೆಸರಲ್ಲಿ ತಿರುಪತಿ ತಿಮ್ಮಪ್ಪನಿಗೆ ಪ್ರತಿದಿನ ಮೊದಲ ವಿಶೇಷ ಸೇವೆನ ಕಲ್ಪಿಸಲಾಗುತ್ತೆ. ಇದನ್ನೇ ಕರ್ನಾಟಕ ಆರತಿ ಅಂತ ಪ್ರಸಿದ್ಧಿ ಪಡ್ಕೊಳ್ಳುತ್ತಿದ್ದು, ಮೈಸೂರು ರಾಜ್ಯದ ಗೌರವಾರ್ಥವಾಗಿ ಕರ್ನಾಟಕ ಆರತಿ ಪದ್ಧತಿ ಜಾರಿಗೆ ಬರುತ್ತೆ. ಸುಪ್ರಭಾತ ಸೇವೆ ನಂತರದ ಮೊದಲ ಕರ್ಪೂರದ ಆರತಿ ಇರುತ್ತಲ್ಲ, ಅದು ಕರ್ನಾಟಕದ ಹೆಸರಲ್ಲಾಗುತ್ತೆ. ಇನ್ನು ಮುಂದೆ ಅದು ಕರ್ನಾಟಕದ ರಾಜಕಾರಣಿ ಮತ್ತು ಅಧಿಕಾರಿಗಳಿಗೆ ಸಿಗ್ಲಿ ಅಂತ ಮುಂಚಿನವ್ರು ತಗೊಂಡಿದ್ದಾರೆ. ರಾಜವಂಶಸ್ಥರೆಲ್ಲರೂ ಕೂಡ ತಗೊಂಡು ಮುಂದುವರಿಸ್ಕೊಂಡು ಬಂದಿದ್ರು. ರಾಜ್ಯದ ರಾಜವಂಶಗಳ ಕೊಡುಗೆಗಳ ಸ್ಮರಣಾರ್ಥ ಕರ್ನಾಟಕ ಆರತಿ ಗೌರವ ಅಂತ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಮಾಡ್ತಾರೆ. ಓಕೆ, ಈಗ ಏನಿದು ಕರ್ನಾಟಕ ಆರತಿ ಅಂತ ವೆರಿ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ ಕೇಳಿ. ಕರ್ನಾಟಕದ ಹೆಸರಲ್ಲಿ ತಿಮ್ಮಪ್ಪನಿಗೆ ಪ್ರತಿದಿನ ಮೊದಲ ವಿಶೇಷ ಸೇವೆ ನಡೆಯುತ್ತೆ. ಇದೇ ಕರ್ನಾಟಕ ಆರತಿ ಅಂತ ಪ್ರಸಿದ್ಧ ಹೊಂದ್ಕೊಳ್ಳುತ್ತೆ. ಆಯ್ತಾ? ಇದರ ಜೊತೆಗೆ ಮೈಸೂರು ರಾಜ್ಯದ ಗೌರವಾರ್ಥವಾಗಿ ಕರ್ನಾಟಕ ಆರತಿ ಪದ್ಧತಿ ಜಾರಿಗೆ ಬರುತ್ತೆ. ಆಗಿನಿಂದಲೂ ತಗೊಂಡು ಬರ್ತಾ ಇದ್ರು. ಕರ್ನಾಟಕದ ಹೆಸರಲ್ಲೇ ಆರತಿಯನ್ನ ಮಾಡ್ತಾ ಇದ್ರು. ಈ ಸುಪ್ರಭಾತ ಸೇವೆ, ಬೆಳಗ್ಗೆ ಎದ್ದ ತಕ್ಷಣ ಸುಪ್ರಭಾತ ಸೇವೆ ಇರುತ್ತಲ್ಲ, ನಂತರದ ಮೊದಲ ಕರ್ಪೂರದ ಆರತಿ ನಮ್ಮ ರಾಜ್ಯದ ಹೆಸರಲ್ಲಿ, ಕರ್ನಾಟಕದ ಹೆಸರಲ್ಲಿ ನಡೀತಾ ಇತ್ತು. ರಾಜ್ಯದ ರಾಜವಂಶಗಳ ಕೊಡುಗೆಗಳ ಸ್ಮರಣಾರ್ಥವಾಗಿ ಕರ್ನಾಟಕ ಆರತಿ ಗೌರವವನ್ನ ಅಲ್ಲಿ ಸಲ್ಲಿಸಲಾಗ್ತಾ ಇತ್ತು. ಮೊದಲ ಪೂಜೆ ಕರ್ನಾಟಕದ ಹೆಸರಲ್ಲೇ ಆಗ್ತಾ ಇತ್ತು. ರಾಜ್ಯದ ಪರವಾಗಿ ರಾಜ್ಯದ ಅಧಿಕೃತ ಪ್ರತಿನಿಧಿ ಆರತಿ ಸ್ವೀಕರಿಸುವಂತಹ ಸಂಪ್ರದಾಯವನ್ನ ನಡೆಸ್ಕೊಂಡು ಬರ್ತಾ ಇದ್ರು ಹಲವಾರು ದಶಕಗಳಿಂದಲೂ ಕೂಡ. ಇದೀಗ ವಿಜಯನಗರದ ಅರಸರಾದ ಶ್ರೀ ಕೃಷ್ಣದೇವರಾಯರಾಗಿರ್ಬೋದು, ಅಚ್ಯುತರಾಯರಾಗಿರ್ಬೋದು, ಹೀಗೆ ಹಲವಾರು ಜನ ಈ ಮೊದಲ ಆರತಿಯನ್ನ ಅಥವಾ ಕರ್ನಾಟಕದ ಆರತಿ ಅಂತ ಏನು ಹೆಸರುವಾಸಿಯಾಗಿತ್ತು ಅದನ್ನ ತಗೊಂಡು ಬಂದಿದ್ರು. ಇನ್ನು ಮುಂದಕ್ಕೆ ಏನ್ ಮಾಡೋದು? ಅದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕಲ್ಲ. ನಂತರ ಮೈಸೂರು ಒಡೆಯರ ಸಂಸ್ಥಾನದವರು ಕೂಡ ಈ ಆರತಿಯನ್ನ ಸ್ವೀಕಾರ ಮಾಡ್ಕೊಂಡು ಬಂದ್ರು. ಅಂದ್ರೆ ಮೊದಲ ಪೂಜೆಗೆ ಒಂದು ಭಾಗಿಯಾಗ್ತಾ ಇದ್ರು. ಕರ್ನಾಟಕ ಮುಖ್ಯಮಂತ್ರಿ ಹಾಗೂ ವಿಶೇಷಾಧಿಕಾರಿ ಇನ್ನು ಮುಂದಕ್ಕೆ, ಅಂದ್ರೆ ಇಲ್ಲಿವರೆಗೂ ಯಾರೆಲ್ಲ ಆರತಿಯನ್ನ ಸ್ವೀಕಾರ ಮಾಡ್ತಾ ಇದ್ರು ಅಂದ್ರೆ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ವಿಶೇಷಾಧಿಕಾರಿಗಳು ಇದ್ರಲ್ಲಿ ನಿಂತ್ಕೊಂಡು ಪೂಜೆ ಮಾಡಿಸ್ಕೊಂಡು ಬರ್ತಾ ಇದ್ರು. ಬಟ್ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಇನ್ನು ಮುಂದಕ್ಕೆ ವಿಚಾರ ಹೇಳ್ಬಿಡ್ತೀನಿ ಕೇಳಿ. ಇದನ್ನ ರಾಜ್ಯದ ಎಲ್ಲ ಅಧಿಕಾರಿಗಳಿಗೂ, IAS IPS ಆಫೀಸರ್ಸ್ಗಳಿಗೆ, ಹಾಗೆ ನಮ್ಮ ರಾಜ್ಯದ MLAಗಳಿಗೆ, ಮಿನಿಸ್ಟರ್ಗಳಿಗೆಲ್ಲ ಸಿಗೋ ಹಂಗೆ ಮಾಡ್ತೀವಿ ಅಂತ ಡಿ.ಕೆ. ಶಿವಕುಮಾರ್ ಅವ್ರು ಹೇಳಿದ್ದಾರೆ. ಈಗ ಏನಪ್ಪಾ ವಿಚಾರ ಅಂದ್ರೆ, ದೊಡ್ಡವ್ರಿಗೊಂದು ಭಕ್ತಿ, ಸಣ್ಣವ್ರಿಗೊಂದು ಭಕ್ತಿ ಇರುತ್ತಾ ಅಂತ ಪ್ರಶ್ನೆಗಳು ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ನಾವು ಪಬ್ಲಿಕ್ ಕಾಲ್ನ ತಗೊಳ್ಳೋಣ. ಶೇಖರ್ ಅಂತ ಶಿರ್ಸಿಂದ ಕರೆ ಮಾಡಿದ್ದಾರೆ. ಶೇಖರ್ ಅವರೇ ನಮಸ್ಕಾರ. ಮೇಡಮ್ ನಮಸ್ತೆ. ಇಲ್ಲಿ ತನಕ ಇದ್ದ ಪೂಜೆ ಇನ್ನು ಮುಂದಕ್ಕೂ ಮುಂದುವರ್ಕೊಂಡು ಹೋಗುತ್ತೆ, ಸ್ವಲ್ಪ VVIP ಟಚ್ ಸಿಗುತ್ತೆ ಅಂತ ನಿಮ್ಮ ಅಭಿಪ್ರಾಯ ಏನು? ಸರ್ಕಾರದ ಈ ನಿರ್ಧಾರ ನಾವು ಸ್ವಾಗತ ಮಾಡ್ತೇವೆ ಮೇಡಮ್. ಯಾಕಂತ ಹೇಳಿದ್ರೆ, ಈ ಹಿಂದೆಯೂ ಕೂಡ ನಮ್ಮ ಪ್ರತಿನಿಧಿಗಳು ಅಂತ ಹೇಳಿದ್ರೆ ನಮ್ಮ ರಾಜಪ್ರಭುತ್ವ ಇತ್ತು. ಆ ರಾಜಪ್ರಭುತ್ವಕ್ಕೆ ಅಲ್ಲಿ ಮನ್ನಣೆ ಸಿಕ್ತಿತ್ತು. ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವರು ಒಂದು ರೀತಿಯಲ್ಲಿ ನಮ್ಮ ಪ್ರತಿನಿಧಿಗಳಲ್ವಾ, ಅವರಿಗೆ ಅವಕಾಶ ಸಿಕ್ಕಿದ್ರೆ ತಪ್ಪಿಲ್ಲ ಅಂತ ನಮ್ಮ ಒಂದು ಇದು ಮೇಡಮ್. ಲಾಜಿಕ್ ಆಗಿ ಮಾತಾಡ್ತಾ ಇದೀರಿ. ಬಟ್ ಈಗ ಜನ ಕೇಳ್ತಾರೆ, ಹಂಗಾದ್ರೆ ಅವ್ರಿಗೆ ಮಾತ್ರ ಭಕ್ತಿನ? ನಾವೇನ್ ಭಕ್ತರಲ್ವಾ? ತಿಮ್ಮಪ್ಪ ನಮ್ಮನ್ನೇನ್ ದೂರ ಇಡ್ತಾನ? ಅದೇನದು ರಾಜಕಾರಣಿಗಳಿಗೊಂದು ಭಕ್ತಿ, ನಮ್ಗೊಂದು ಭಕ್ತಿ ಅಂತ ಜನ ಕೇಳಿದ್ರೆ ತಿಮ್ಮಪ್ಪನ ಭಕ್ತರು ಕೋಟ್ಯಾಂತರ ಇದ್ದಾರೆ. ಕೋಟ್ಯಾಂತರ ಜನಗಳಿಗೂ ಕೂಡ ಕರ್ನಾಟಕದ ಆರತಿ ಆ ರೀತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೋಟ್ಯಾಂತರ ಭಕ್ತರಿದ್ದಾರೆ ತಿಮ್ಮಪ್ಪನಿಗೆ. ಈ ಕೋಟ್ಯಾಂತರ ಜನರ ಪ್ರತಿನಿಧಿಗಳಾಗಿರುವಂತಹ ಪ್ರತಿನಿಧಿಗಳು ಅಂದ್ರೆ ನಮ್ಮ ರಾಜ್ಯದ ಪ್ರತಿನಿಧಿಗಳು. ಇಲ್ಲಿ ನಾವು ಮೆಚ್ಚಬೇಕಾದಂತದ್ದು ಕನ್ನಡಿಗರ ಸಾರ್ವಭೌಮತ್ವ ಇಲ್ಲಿ ತಿರುಪತಿಯಲ್ಲೂ ಪ್ರದರ್ಶನ ಆಗುತ್ತೆ ಅನ್ನೋದು ನಾವು ಒಂದು ಮೆಚ್ಚುಗೆ ವ್ಯಕ್ತಪಡಿಸುವಂತಹ ವಿಚಾರ ಮೇಡಮ್. ಸೊ ಇದನ್ನ ರಾಜ್ಯದ ಜನ ಭೇದ ಭಾವ ಅಂತ ಸ್ವೀಕಾರ ಮಾಡಕ್ ಹೋಗ್ಬಾರ್ದು, ಮೊಸರಲ್ಲೂ ಕಲ್ಲು ಹುಡ್ಕೋ ಪ್ರಯತ್ನವನ್ನ ಮಾಡಬಾರ್ದು. ನಮ್ಮ ಪರವಾಗಿ ಅವ್ರು ತಗೊಳ್ತಾ ಇದಾರೆ, ಹೋಗ್ ಬರ್ಲಿ ಅಂತ ಸುಮ್ನಾಗ್ಬಿಡ್ಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ ಅಲ್ವಾ?
ನಮ್ಮಲ್ಲಿ ಭಕ್ತಿ ಇದೆ ಅಂತ ಹೇಳಿದ್ರೆ ನಮ್ಗೆ VIP ಟಿಕೆಟ್ ಅವಶ್ಯಕತೆ ಇಲ್ಲ. ನಮ್ಮನ್ನ ಪ್ರತಿನಿಧಿಸುವ ಈ ಒಂದು ರಾಜಕಾರಣಿಗಳಿಗಾದ್ರೂ ಅವಕಾಶ ಸಿಕ್ಕಿದೆ, ಎಲ್ಲರಿಗಂತೂ ಖಂಡಿತ ಸಿಗಲ್ಲ. ಅದಕ್ಕೆ ಕರ್ನಾಟಕದ ಕೆಲವು ವ್ಯಕ್ತಿಗಳಿಗಾದ್ರೂ ಸಿಗುತ್ತೆ ಅನ್ನುವ ಒಂದು ಆಶಯ ಭಾವನದೊಂದಿಗೆ ನಾವು ಅದನ್ನ ಬಿಟ್ಟು ಕೊಡಬಹುದು. ಈಗ ಒಂದು ವೇಳೆ ನೀವು ಅಬ್ಜೆಕ್ಷನ್ ಮಾಡಿದ್ರಿ, ಆಗೇನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಪ್ರತಿನಿಧಿಗಳಿಗೂ ಆ ಅವಕಾಶ ಸಿಗೋದಿಲ್ಲ, ಕರ್ನಾಟಕದ ಯಾರಿಗೂ ಆ ಅವಕಾಶ ಸಿಗೋದಿಲ್ಲ. ಅದ್ರ ಬದಲಾಗಿ ನಮ್ಮ ಪ್ರತಿನಿಧಿಗಳಿಗೆ ಅಥವಾ ಈ ಸರ್ಕಾರಿ ಅಧಿಕಾರಿಗಳಿಗಾದರೂ ಸಿಗಲಿ, ಕರ್ನಾಟಕದ ಕೆಲವರಿಗಾದರೂ ನಮ್ಮ ತಿರುಪತಿಯಲ್ಲಿ ದರ್ಶನ ಸಿಗಲಿ ಅನ್ನೋದು ನಮ್ಮ ಆಶಯ. ನಮ್ಗೆ ಸಿಗದೆ ಇದ್ರು ಕೂಡ ನಾವು 300 ರೂಪಾಯಿ ಟಿಕೆಟ್ ಅಲ್ಲಿ ಆರಾಮಾಗಿ ದರ್ಶನ, ತಿರುಪತಿ ದೇವರ ದರ್ಶನ ಮಾಡ್ಕೊ ಬರ್ತೀವಿ ಅನ್ನೋ ವಿಶ್ವಾಸದಲ್ಲಿ ಸ್ವಲ್ಪ ಲೇಟ್ ಆಗ್ಬೋದು, ಆದ್ರೂ ಪರವಾಗಿಲ್ಲ, ನಮ್ಗೆ ಭಕ್ತಿ ಇದೆ. ತುಂಬಾ ಖುಷಿ ಆಯ್ತ್ರಿ ನಿಮ್ ಜೊತೆ ಮಾತಾಡಿ. ತುಂಬಾ ಲಾಜಿಕಲ್ ಆಗಿ ಅಂಡ್ ಮೆಚೂರ್ಡ್ ಆಗಿ ಮಾತಾಡಿದ್ರಿ ಶೇಖರ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಅಂದ್ರು ಈಗ ಇದರಲ್ಲಿ ದೊಡ್ಡ ಭಕ್ತರು ಚಿಕ್ಕ ಭಕ್ತರು ಅಂತ ಏನಿರಲ್ಲ. ಈಗ ರಾಜ್ಯದ ಜನ 6.5 ಕೋಟಿ, ಈಗ 6.5 ಕೋಟಿ ಜನಕ್ಕೂ ಕೊಟ್ಬಿಡಿ ಅಂದ್ರೆ ಆಗತ್ತಾ? ಸಾಧ್ಯ ಇಲ್ಲ. ಮಹಾರಾಷ್ಟ್ರದಲ್ಲೆಲ್ಲ ಹೆಂಗೆ ಅಂದ್ರೆ ಹಿಂಗೆ ಜನಪ್ರತಿನಿಧಿಗಳಿಗೆ ವಿಶೇಷವಾದ VIP VVIP ಟ್ರೀಟ್ಮೆಂಟ್ ಅಂತ ಮಾಡ್ಕೊಂಡು ಬಂದಿದ್ದಾರೆ, ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮವರು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂದಾಗ ಸುಮ್ಮನೆ ಆಗೋದು ಒಳ್ಳೇದು. ಹೌದಾ, ನಮ್ಗಾಗ್ಲಿಲ್ವಾ, ಅವರಾದ್ರೂ ಪೂಜೆ ಮಾಡಿಸ್ಕೊ ಬರ್ಲಿ, ಬಹಳ ಹತ್ರದಿಂದ ನೋಡ್ಲಿ ಅನ್ನೋದು ಸೂಕ್ತ. ಈಗ ಅದಕ್ಕೆ IAS IPS ಆಫೀಸರ್ಸ್ಗಳನ್ನು ಸೇರಿಸ್ತಾರಂತೆ. ಆಮೇಲೆ ನಾವು ಹೇಳೋದಲ್ವೇನ್ರಿ, ಒಂದ್ಸಲ ತಿರುಪತಿಗೆ ಅಂತ ಹೋಗ್ಬಿಟ್ರೆ ಯಾರು ಆಫೀಸರ್ಸ್ಗಳು 2-3 ದಿನ ಆದ್ರೂ ಬರ್ಲಿಲ್ಲ ಅಂದ್ರೆ, ಅಟ್ಲೀಸ್ಟ್ 1 ದಿನ 2 ದಿನ ಆದ್ರೂ ಬರ್ಲಿಲ್ಲ ಅಂದ್ರೆ ನಮಗೆ ಅಲ್ವಾ ಕೆಲಸ ಪೆಂಡಿಂಗ್ ಉಳಿಯೋದು. ಹೋಗಿ ಬರ್ಲಿ ಬಿಡಿ, ಬೇಗ ಮುಗಿಸ್ಕೊಂಡು. ಇದು ಸಾಧ್ಯ ಅಂತೂ ಇಲ್ವಾ? ಇಡೀ ರಾಜ್ಯದ ಜನತೆಗೆಲ್ಲ ಫಸ್ಟಿಗೆ ಹೋಗಿ VVIP ಟ್ರೀಟ್ಮೆಂಟ್ ಕೊಟ್ಬಿಡ್ತಾರೆ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಅಂತ. ಸೊ ಇವರಾದ್ರೂ ಅದನ್ನ ಹಿಂದೆ ಏನಿತ್ತು ಅದನ್ನ ಮುಂದುವರ್ಸ್ಕೊಂಡು ಹೋಗ್ಲಿ. ಈ ತರ ಮೆಚೂರ್ಡ್ ಆಗು ಕೂಡ ನಾವು ಕೆಲವೊಂದ್ಸಲ ಯೋಚನೆ ಮಾಡಬೇಕಾಗತ್ತೆ. ಎಲ್ಲದರಲ್ಲೂ ಕಲ್ಲು ಹುಡ್ಕೋದು ಸರಿ ಅಲ್ಲ. ಸೊ DK ಶಿವಕುಮಾರ್ ಅವರು ಇದೀಗೊಂದು ಇನ್ನು ಮುಂದಕ್ಕೆ ರಾಜ್ಯದ ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಈ ವಿಶೇಷ ಸೌಲಭ್ಯವನ್ನು ಕಲ್ಪಿಸಿಕೊಡುವ ವಿಚಾರವನ್ನು ಮುಂದಕ್ಕೆ ತಂದಿದ್ದಾರೆ. ಕಾದ್ ನೋಡೋಣ ಅಷ್ಟೇ ಹೆಂಗಾಗತ್ತೆ. ಓಕೆ, ಧಾರವಾಡದಿಂದ ಪರಶುರಾಮ್ ಅಂತ ಕರೆ ಮಾಡಿದ್ದಾರೆ. ಪರಶುರಾಮ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಈ ವಿಚಾರ ನಿಮ್ ಗಮನಕ್ಕೆ ಬಂತಾ? ಅಭಿಪ್ರಾಯ ಏನು ನಿಮ್ದು? ವೆರಿ ಕ್ವಿಕ್ ಆಗಿ. ತುಂಬಾ ಒಳ್ಳೆ ವಿಚಾರ ಮೇಡಮ್. ಕರ್ನಾಟಕ ಎಲ್ಲರಿಗೂ ಮೀಸಲಾಗಿದ್ದು, ಎಲ್ಲರಿಗೂ ಅನ್ನಿಸ್ತದೆ. ತುಂಬಾ ಒಳ್ಳೇದಿತ್ತು. ಅನ್ನಿಸ್ಲಿಲ್ವಾ ನಿಮ್ಗೆ? ಅವ್ರು ಮಾತ್ರ ಭಕ್ತರ, ನಾವೇನ್ ಭಕ್ತರಲ್ವಾ? ಅವ್ರಿಗೆ ಮಾತ್ರ ಹತ್ರದಿಂದ ದೇವ್ರ ನೋಡುವ ದರ್ಶನ ಮಾಡೋ ಭಾಗ್ಯ ಸಿಗುತ್ತೆ, ನಮಗ್ ಸಿಗಲ್ಲ, ಆ ತರದೇನೋ ಕೊಂಕಿಲ್ವಾ ನಿಮ್ದು? ಇದಕ್ಕೇನು ಅಬ್ಜೆಕ್ಷನ್ ಮಾಡಿದ್ರೆ ಯಾರಿಗೂ ಸಿಗುದಿಲ್ಲ ಮೇಡಮ್. ಒಬ್ಬರಾದ್ರೂ ನಮ್ ಕರ್ನಾಟಕ ಪ್ರತಿನಿಧಿ ಹೋಗಿ ಒಂದ್ ಮಾಡ್ತಾರಂದ್ರೆ ಒಳ್ಳೆ ಉದ್ದೇಶ ಇದೆ. ಸೂಪರ್ ಒಳ್ಳೆ. ಯಾಕಂದ್ರೆ ನಾವು ಹೋಗಿ ನಾವು ಮಾಡಿದ್ರೆ ಅಬ್ಜೆಕ್ಷನ್ ಆಗ್ತದೆ. ನಮ್ಮ ಮುಖ್ಯಮಂತ್ರಿ ಮಾಡ್ತಿದ್ರೆ ಒಳ್ಳೆ ಕೆಲಸ, ನಮ್ಮ ಧರ್ಮಕ್ಕೂ ಒಂದು ಎಲ್ಲರಿಗೂ ಕರ್ನಾಟಕ ಜನರಿಗೂ ಒಂದು ಉತ್ತಮ ಮೇಡಮ್. ಇದು ಒಳ್ಳೆ ವಿಚಾರ. ಕರೆಕ್ಟ್. ಥ್ಯಾಂಕ್ ಯು ಪರಶುರಾಮ್ ಅವರೇ. ನಾನು ಅನ್ಕೊಂಡೆ ಪಬ್ಲಿಕ್ ಕಾಲ್ ಹೋದಾಗ ಅವ್ರಿಗೆ ಯಾಕೆ ಹಂಗೆ ನಮ್ಗೆ ಯಾಕಿಲ್ಲ ಅಂತೆಲ್ಲ ಜನ ಕೇಳ್ಬೋದು ಅಂತ. ಬಹಳ ಮೆಚೂರ್ಡ್ ಆಗಿ ಜನ ಯೋಚನೆ ಮಾಡೋದು ಕಲ್ತಿದ್ದಾರೆ. ಪ್ರೋಟೋಕಾಲ್ನ ಭಾಗನೇ ಅಲ್ವೇನ್ರಿ ಇವರೆಲ್ಲ? ನಮ್ಮ ಪರವಾಗಿ ಅವ್ರು ಹೋಗಿ ಬಂದ್ರು ಅಂತ ಅನ್ಕೊಳ್ಳೋಣ. ನಾವು ಹೋಗ್ಬೇಕು ಅಂದಾಗ ನಾವು ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡು ದರ್ಶನ ಪಡ್ಕೊಂಡ್ ಬರೋಣ. ಏನಂತೀರಾ ಅಲ್ವಾ?